ನಮಸ್ಕಾರ. ರಕ್ತಗಳ ಗುಂಪು ವಿಕಾಸ ಮತ್ತು ಉಳಿವು 1940ಕ್ಕಿಂತ ಮೊದಲು ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅಥವಾ ರಕ್ತದ ಕೊರತೆ ಉಂಟಾದಾಗ ಇತರರಿಂದ ರಕ್ತವನ್ನು ಪಡೆದು ರೋಗಿಗೆ ಕೊಡಲಾಗ್ತಾ ಇತ್ತು. ರಕ್ತದಾನ ಪಡೆದವರಲ್ಲಿ ಕೆಲವರು ಬದುಕುಳಿದರೆ ಇನ್ನು ಕೆಲವರು ಸಂಕೀರ್ಣ ತೊಂದರೆಗಳಿಗೆ ಒಳಗಾಗಿ ಸಾಯ್ತಾ ಇದ್ದರು. ಇದಕ್ಕೆ ಕಾರಣಗಳನ್ನ ಹುಡುಕೋದಕ್ಕೆ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದರು. ಮಾನವರ ರಕ್ತವನ್ನು ಕುರಿತಾದಂಥ ವೈಜ್ಞಾನಿಕ ಅಧ್ಯಯನ 20ನೇ ಶತಮಾನದ ಆರಂಭದಲ್ಲಿ ವೇಗವನ್ನು ಗಳಿಸಿಕೊಡ್ತು. 1901ರಲ್ಲಿ ಆಸ್ಟ್ರಿಯಾದ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ಸ್ಟೀನರು ಎಲ್ಲ ಮಾನವರ ರಕ್ತಗಳು ಒಂದೇ ಅಲ್ಲ, ಅವುಗಳಲ್ಲೂ ಕೂಡ ಹಲವು ಬಗೆಗಳಿದ್ದಾವೆ. ಒಂದು ನಿರ್ದಿಷ್ಟ ಬಗೆಯ ರಕ್ತ ಹೊಂದಿರುವ ವ್ಯಕ್ತಿಗೆ ಹೊಂದಾಣಿಕೆಯಾಗದ ಇನ್ನೊಬ್ಬರ ರಕ್ತವನ್ನು ನೀಡಿದರೆ ಪ್ರತಿಕ್ರಿಯೆಗಳು ಉಂಟಾಗಿ ಸಾವು ಬರ್ತದೆ ಅಂತ ತೋರಿಸ್ಕೊಡ್ತಾನೆ. ಕಾರ್ಲ್ ಲ್ಯಾಂಡ್ಸ್ಟೀನರು ಮಾನವ ರಕ್ತದಲ್ಲಿ ಎ, ಬಿ ಮತ್ತು ಓ ಎನ್ನುವ 3 ಬಗೆಗಳಿದ್ದಾವೆ ಅಂತ ತೋರಿಸ್ತಾನೆ. ನಂತರ 1940ರಲ್ಲಿ ಕಾರ್ಲ್ ಲ್ಯಾಂಡ್ಸ್ಟೀನರು ಮತ್ತು ಅಲೆಕ್ಸಾಂಡರ್ ಎಸ್ ವೀನರು RH ಪದ್ಧತಿಯನ್ನು ಗುರುತಿಸ್ತಾರೆ. ರಕ್ತಗಳ ಗುಂಪು ಮತ್ತು RH ವರ್ಗೀಕರಣದ ಆಧಾರದ ಮೇಲೆ ಅಗತ್ಯವಿದ್ದ ವ್ಯಕ್ತಿಗಳಿಗೆ ರಕ್ತದಾನ ಮಾಡೋದನ್ನು ಪ್ರಾರಂಭ ಮಾಡಿದ ನಂತರ ರಕ್ತ ಪಡೆದಂಥವರ ಸಾವುಗಳ ಸಂಖ್ಯೆ ಬಹುತೇಕ 0ಯ ಮಟ್ಟಕ್ಕೆ ಇಳಿಯುತ್ತೆ. ಅಂದರೆ ರಕ್ತ ಪಡೆದವರು ಸಾವನ್ನಪ್ಪದೆ ಸುರಕ್ಷಿತವಾಗಿ ಉಳಿತಾರೆ. ಎ ಗುಂಪಿನ ರಕ್ತದಲ್ಲಿ ರಕ್ತಕಣಗಳ ಮೇಲೆ ಎ ಆ್ಯಂಟಿಜನ್ನು ಇರುತ್ತೆ. ಬಿ ಗುಂಪಿನ ರಕ್ತದಲ್ಲಿ ಮೇಲ್ಮೈ ಮೇಲೆ ರಕ್ತಕಣಗಳ ಮೇಲ್ಮೈ ಮೇಲೆ ಬಿ ಆ್ಯಂಟಿಜನ್ ಅಥವಾ ಪ್ರತಿಕಾಯ ಇರುತ್ತೆ. ಎ ಬಿ ಗುಂಪಿನ ರಕ್ತಗಳಲ್ಲಿ ಎ ಮತ್ತು ಬಿ 2 ಪ್ರತಿಕಾಯಗಳು ಅಂದರೆ ಆ್ಯಂಟಿಜನ್ಗಳು ಅಸ್ತಿತ್ವದಲ್ಲಿ ಇರ್ತವೆ. ಓ ಗುಂಪಿನ ರಕ್ತದಲ್ಲಿ ಯಾವುದೇ ಪ್ರತಿಕಾಯ ಅಂದರೆ ಆ್ಯಂಟಿಜನ್ನು ಇರೋದಿಲ್ಲ. RH ಪದ್ಧತಿಯಲ್ಲಿ ಮುಖ್ಯವಾಗಿ ಡಿ ಪ್ರತಿಕಾಯ ಅಂದರೆ ಆ್ಯಂಟಿಜನ್ ಇದ್ದರೆ ಅದು RH ಧನಾತ್ಮಕ, RH ಪಾಸಿಟಿವ್ ಅಂತ ಕರೀತಾರೆ. ಅದು ಇಲ್ಲದೆ ಇದ್ದರೆ RH ಋಣಾತ್ಮಕ ಅಥವಾ RH ನೆಗೆಟಿವ್ ಅಂತ ಕರೀತಾರೆ. ಆಧುನಿಕ ಅಧ್ಯಯನಗಳು ಈ ಪ್ರತಿಕಾಯಗಳು ABO ಎಂಬ ವಂಶವಾಹಕದಿಂದ ನಿಯಂತ್ರಿಸಲ್ಪಡ್ತೇವೆ ಅಂತ ತೋರಿಸ್ಕೊಟ್ಟಿದ್ದೇವೆ. ಈ ವಂಶವಾಹಕ ಅಂದರೆ ಜೀನು 9ನೇ ವರ್ಣಕಾಯದಲ್ಲಿ ಅಂದರೆ 9ನೇ ಕ್ರೋಮೋಸೋಮ್ನಲ್ಲಿ ಇರ್ತದಂತ ಕೂಡ ಈಗ ಗೊತ್ತಾಗಿದೆ. ಅಣುಮಟ್ಟದ ಸಂಶೋಧನೆಗಳು ABO ಎನ್ನುವ ವಂಶವಾಹಕಗಳು ಮಾನವರ ವಂಶ ಅಂದರೆ ಹೋಮೋ ಕುಟುಂಬ ಕೌಲೊಡೆದಕ್ಕಿಂತಲೂ ಹಿಂದಿನಿಂದಲೂ ಒಂದು ಲಕ್ಷಣವಾಗಿತ್ತಂತ ಗುರುತಿಸಿದ್ದೇವೆ. ಪ್ರೈಮೇಟ್ಗಳಲ್ಲಿ ಅಂದರೆ ಮಾನವನನ್ನು ಹೋಲ್ತಕ್ಕಂಥ ವೃಕ್ಷವಾಸಿಗಳಲ್ಲಿ ಕೂಡ ಇಂತಹದೇ ವಂಶವಾಹಿಗಳ ವೈವಿಧ್ಯತೆ ಕಂಡು ಬಂದಿರೋದು ಗೊತ್ತಾಗೈತೆ. ಚಿಂಪಾಂಜಿಗಳಲ್ಲಿ ಎ ಮತ್ತು ಓ ಮಾದರಿಗಳಿದ್ದರೆ, ರಕ್ತ ಮಾದರಿಗಳಿದ್ದರೆ, ಗೊರಿಲ್ಲಾಗಳಲ್ಲಿ ಬಿ ಮಾದರಿಗಳು ಅಸ್ತಿತ್ವದಲ್ಲಿದ್ದಾವೆ. ಆದ್ದರಿಂದ ರಕ್ತದ ABO ವೈವಿಧ್ಯತೆ ಕನಿಷ್ಠ 20ರಿಂದ 30 ಲಕ್ಷ ವರ್ಷಗಳಷ್ಟು ಹಿಂದಿನದು ಅದರಿಂದ ಪ್ರಾರಂಭ ಆಗಿದೆ ಅಂತ ಗೊತ್ತಾಗಿದೆ. ಹಲವು ಬಗೆಯ ರಕ್ತಗಳು ಏಕೆ ವಿಕಾಸಗೊಂಡು ಅನ್ನೋದಕ್ಕೆ ಜೀವ ವಿಕಸನದ ವಾದಗಳು ಮತ್ತು ಸಿದ್ಧಾಂತಗಳು ಉತ್ತರವನ್ನು ಕೊಟ್ಟಿದ್ದಾವೆ. ಜೀವ ವಿಕಸನದಲ್ಲಿ ಸಮತೋಲನದ ಆಯ್ಕೆ ಮತ್ತು ರೋಗದ ಒತ್ತಡ ಅನ್ನುವ 2 ಕೆಲವು ಅಂಶಗಳು ಕೆಲಸ ಮಾಡ್ತವೆ. ಇವನ್ನ ಬ್ಯಾಲೆನ್ಸಿಂಗ್ ಸೆಲೆಕ್ಷನ್ ಅನ್ನುವ ತತ್ವದ ಪ್ರಕಾರ ವಿವರಣೆ ಕೊಡ್ತಾರೆ. ವಿಭಿನ್ನ ಅಲೀಲ್ಗಳು ಒಂದೇ ಜನಸಂಖ್ಯೆಯಲ್ಲಿ ದೀರ್ಘಕಾಲ ಉಳಿತವೆ, ಯಾಕಂದರೆ ಅವು ವಿವಿಧ ಪರಿಸರಗಳಲ್ಲಿ ವಿಭಿನ್ನ ಲಾಭಗಳನ್ನು ಕೊಡ್ತವೆ. ಓ ರಕ್ತ ಗುಂಪು ಮಲೇರಿಯಾ ರೋಗದಲ್ಲಿ ರಕ್ತಕಣಗಳ ಗುಂಪುಗೊಳ್ಳುವಿಕೆಯನ್ನು ಅಂದರೆ ರೊಸೆಟಿಂಗ್ನ ಕಡಿಮೆ ಮಾಡ್ತದೆ. ಆದ್ದರಿಂದ ಮಲೇರಿಯಾ ಹೆಚ್ಚಿರುವ ಆಫ್ರಿಕಾ ಪ್ರದೇಶಗಳಲ್ಲಿ ಓ ಗುಂಪಿನ ರಕ್ತದ ಜನ ಹೆಚ್ಚಾಗಿದ್ದಾರೆ. ಸ್ಮಾಲ್ ಪಾಕ್ಸ್ ಸೋಂಕಿನ ಸಂದರ್ಭದಲ್ಲಿ ಎ ಗುಂಪಿನವರಲ್ಲಿ ಹೆಚ್ಚಿನ ಮರಣ ಪ್ರಮಾಣ ಕಂಡು ಬಂದಿರೋದು ಇದನ್ನು ಗುರುತಿಸಲಾಗಿದೆ. ಕೊಲೆರಾ ಸೋಂಕಿನಲ್ಲಿ ಓ ಗುಂಪಿನವರು ಗಂಭೀರ ಲಕ್ಷಣಗಳಿಗೆ ಗಂಭೀರವಾದಂಥ ಪರಿಣಾಮಗಳಿಗೆ ಒಳಗಾಗುವಂಥ ಸಾಧ್ಯತೆ ಹೆಚ್ಚು. ಈ ಎಲ್ಲವುಗಳು ರಕ್ತ ಗುಂಪುಗಳ ವಿತರಣೆಯಲ್ಲಿ ರೋಗಗಳ ಆಯ್ಕೆ ಒತ್ತಡದ ಮಹತ್ವವನ್ನು ಎತ್ತಿ ತೋರಿಸ್ತವೆ. ABO ಮತ್ತು RH ರಕ್ತ ಗುಂಪುಗಳು ಮಾನವ ವಿಕಸನದಲ್ಲಿ ಟ್ರಾನ್ಸ್ ಸ್ಪೀಸೀಸ್ ಪಾಲಿಮಾರ್ಫಿಸಮ್ಗೆ ಅಂದರೆ ಪ್ರಭೇದಗಳನ್ನು ಮೀರಿದಂಥ ಹೊಂದಾಣಿಕೆಗಳಿಗೆ ಉದಾಹರಣೆಗಳಾಗಿದ್ದಾವೆ. ಅಂದರೆ ಪ್ರಜಾತಿಗಳ ವಿಭಜನೆ ನಂತರ ಕೂಡ ವಂಶವಾಹಕ ಅಂದರೆ ಜೆನೆಟಿಕ್ ವೈವಿಧ್ಯ ಉಳಿದಿರೋದು ಇದಕ್ಕೆ ಕಾರಣ ಆಗೈತೆ. ಇದು ಸಮತೋಲನದ ಆಯ್ಕೆ ಕಾರ್ಯನಿರ್ವಹಣೆ ಮಾಡ್ತಿರೋದನ್ನು ಚಟುವಟಿಕೆಗಳಿರೋದನ್ನು ಎತ್ತಿ ತೋರಿಸ್ತದೆ. ಮಾನವನ ವಲಸೆ ಇತಿಹಾಸ ರಕ್ತ ಗುಂಪುಗಳ ಜಾಗತಿಕ ಹಂಚಿಕೆಯನ್ನು ಸ್ಪಷ್ಟವಾಗಿ ತೋರಿಸ್ಕೊಟ್ಟೈತೆ. ದಕ್ಷಿಣ ಅಮೆರಿಕದ ಸ್ಥಳೀಯ ಜನಾಂಗಗಳಲ್ಲಿ ಓ ಗುಂಪು ಅತ್ಯಧಿಕ ಅಂದರೆ 69% ಜನರಲ್ಲಿದೆ. ಯುರೋಪ್ನಲ್ಲಿ ಎ ಗುಂಪಿನ ರಕ್ತದವರು ಹೆಚ್ಚಾಗಿದ್ದಾರೆ. ಮಧ್ಯ ಏಷ್ಯಾದಲ್ಲಿ ಬಿ ಗುಂಪು ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತೈತೆ. ಇದು ಔಟ್ ಆಫ್ ಆಫ್ರಿಕಾ ವಲಸೆ ತತ್ವದ ನಂತರ ನಡೆದ ಜನಸಂಖ್ಯಾ ವಿಸ್ತರಣೆ ಮತ್ತು ಸ್ಥಾಪಕ ಪರಿಣಾಮಗಳಿಂದ ಫೌಂಡರ್ ಎಫೆಕ್ಟ್ ಪರಿಣಾಮಗಳಿಗೆ ಹೊಂದಾಣಿಕೆ ಆಗುತ್ತೆ. ಮಾನವ ರಕ್ತ ಗುಂಪುಗಳು ಕೇವಲ ವೈದ್ಯಕೀಯ ಗುರುತುಗಳಲ್ಲ, ಅವು ಮಾನವ ವಿಕಾಸದ ಜೀವಂತ ದಾಖಲೆಗಳಾಗಿದ್ದಾವೆ. ABO ವಂಶವಾಹಕ ಪ್ರೈಮೇಟ್ಗಳಲ್ಲಿ ಅಂದರೆ ವೃಕ್ಷವಾಸಿ ಮತ್ತು ಮಾನವರನ್ನು ಹೋಲುವ ಜೀವಿಗಳಲ್ಲಿ ಕಂಡುಬರೋದ್ರಿಂದ ಇದರ ಮೂಲ ಬಹಳ ಪ್ರಾಚೀನವಾದಂಥದ್ದಾಗಿದೆ. ಮಾನವರ ವಿಕಾಸಕ್ಕಿಂತ ಉಗಮಕ್ಕಿಂತ ಹಿಂದಿನ ಪ್ರಾಣಿಗಳಲ್ಲಿ ಕೂಡ ಇದು ಕಂಡುಬರುತ್ತೆ.
ರೋಗದ ಒತ್ತಡ, ಸಮತೋಲನದ ಆಯ್ಕೆ ಮತ್ತು ಮಾನವ ವಲಸೆ ಮಾದರಿಗಳು ಸೇರಿ ಇಂದಿನ ಜಾಗತಿಕ ರಕ್ತ ಗುಂಪು ವೈವಿಧ್ಯತೆ ಕಂಡುಬರುತ್ತೆ. ಆದ್ದರಿಂದ ರಕ್ತದ ಗುಂಪುಗಳ ಅಧ್ಯಯನ ವಿಕಾಸ ವಿಜ್ಞಾನ, ತಳಿ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನಗಳ ಸಂಗಮ ಬಿಂದು ಅಂತ ಹೇಳ್ಬೋದು. ರಕ್ತ ಕುರಿತಾಗಿ ಪ್ರಾಣಿಗಳ ರಕ್ತ ಮತ್ತು ಮಾನವರ ರಕ್ತ ಕುರಿತಾಗಿ ಇನ್ನೂ ಇತರ ಹಲವಾರು ಸೋಜಿಗದ ಸಂಗತಿಗಳಿದ್ದಾವೆ. ಅವುಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಪ್ರಾಣಿಗಳಲ್ಲಿ ರಕ್ತ ಹೇಗೆ ಕಾಣಿಸಿಕೊಂಡು ಅಂತ ಕುರಿತಾದಂಥ ವಿಡಿಯೋವನ್ನು ನಾವು ಹಿಂದೆ ಮಾಡಿದ್ವಿ. ಅದು ಕುರಿತಾದಂಥ ಲಿಂಕ್ ವಿವರಣೆಯಲ್ಲಿದೆ, ಆಸಕ್ತರವನ್ನು ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ರಕ್ತದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.